ಚಿಂತನೆ ಪ್ರಾರ್ಥನೆ. ಚಿಂತನೆ ಕರ್ತವ್ಯದ ಕಡೆಗೆ ಗಮನ. ಅನಿತ್ಯಾನಿ ಶರೀರಾಣಿ ವಿಭವೇ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಂಗ್ರಹ. ಈ ಸುಭಾಷಿತದ ಅರ್ಥ: ನಮ್ಮ ದೇಹ ಶರೀರಗಳು ಶಾಶ್ವತವಲ್ಲ, ಐಶ್ವರ್ಯವೂ ಶಾಶ್ವತವಲ್ಲ. ದಿನ ಕಳೆದಂತೆ ನಾವು ಮೃತ್ಯುವಿನೆಡೆಗೆ ಸಾಗುತ್ತಿರುತ್ತೇವೆ. ಆದುದರಿಂದ ನಮ್ಮ ಕರ್ತವ್ಯದ ಕಡೆಗೆ ಹೆಜ್ಜೆ ಇಡಬೇಕು. ಯಶಸ್ಸನ್ನು ನಾವು ಹುಡುಕಿಕೊಂಡು ಹೋಗಬಾರದು, ಅದು ನಮ್ಮನ್ನರಸಿ ಬರಬೇಕು, ಅಲ್ಲವೇ? ಇದರಲ್ಲಿ ಜೀವನದಲ್ಲಿ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು ಎಂಬ ವಿಶ್ಲೇಷಣೆ ಮಾಡಲಾಗಿದೆ. ಅಂತೆಯೇ ಜೀವನವನ್ನು ಹಾಗೂ ಹಣವನ್ನು ಅಶಾಶ್ವತವೆಂದು ತಿಳಿಸಿದೆ. ನಾವು ಎಷ್ಟು ದಿನ ಬದುಕುತ್ತೇವೆ, ಎಷ್ಟು ಹಣ ಸಂಪಾದಿಸುತ್ತೇವೆ ಎಂಬುದು ಮುಖ್ಯವಲ್ಲ. ಬದಲಿಗೆ ಇರುವಷ್ಟು ದಿನ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಬದುಕಿನ ರೀತಿ ಹೇಗೆ ಇರುತ್ತದೆ ಎಂಬುದು ಮುಖ್ಯವಾಗುತ್ತದೆ. ನಾವು ನಮ್ಮ ಕರ್ತವ್ಯದಲ್ಲಿ ಸಾಗಬೇಕು. ಇಲ್ಲವಾದಲ್ಲಿ ಬದುಕು ಸಾರ್ಥಕವಲ್ಲ ಎಂದಿದ್ದಾರೆ ಹಿರಿಯರು. ಇಂದು ನಾವು ಹಣ, ಹೆಸರು, ಕೀರ್ತಿಯ ಹಿಂದೆ ಹೋಗುತ್ತಿದ್ದೇವೆ. ಅಲ್ಲದೆ ವಾಮ ಮಾರ್ಗವನ್ನು ಹಿಡಿದು ಶೀಘ್ರವಾಗಿ ಹಣ ಸಂಪಾದನೆಗೆ ತೊಡಗಿದ್ದೇವೆ. ಆದರೆ ಇದು ಒಂದಲ್ಲ ಒಂದು ದಿನ ನಮ್ಮನ್ನು ಕಷ್ಟದ ಕೂಪಕ್ಕೆ ತಳ್ಳುವುದು ಸಹಜ. ಆದುದರಿಂದ ಕರ್ತವ್ಯದ ಹಾದಿಯನ್ನು ಬಿಡದೆ ಮುಂದೆ ಸಾಗೋಣ, ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳೋಣ. ಕರ್ತವ್ಯ ಎಂದು ಬಂದಾಗ ನಾವು ಬೇರೆಲ್ಲವನ್ನು ಪಕ್ಕಕ್ಕಿಡಬೇಕು. ಉದಾಹರಣೆಗೆ, ನಾನು ಒಬ್ಬ ಖಾಸಗಿ ಸಂಸ್ಥೆಯಲ್ಲಿ ವಾಹನ ಚಾಲಕ ಎಂದಾದರೆ ಆ ಚಾಲಕನ ಹುದ್ದೆಗೆ ಬೇಕಾದ ಅರ್ಹತೆಯನ್ನು ಗಳಿಸಿಕೊಳ್ಳಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಯಾವ ಕೆಲಸವೂ ಕೀಳಲ್ಲ, ಯಾವ ಕೆಲಸವೂ ಮೇಲಲ್ಲ ಎಂಬುವ ಭಾವನೆ ನಮ್ಮಲ್ಲಿರಬೇಕು. ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಎಂಬಂತೆ ನಾವು ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಭಗವಾನ್ ಶ್ರೀಕೃಷ್ಣನು ನಮಗೆ ಭಗವದ್ಗೀತೆಯ ಕರ್ಮಯೋಗದಲ್ಲಿ ವಿವರಿಸಿದ್ದಾರೆ. ನಾವು ಮಾಡುವ ಕೆಲಸ ಅಚ್ಚುಕಟ್ಟಾಗಿರಬೇಕು. ಬೇರೊಬ್ಬರು ನಮ್ಮ ಕೆಲಸವನ್ನು ಮೆಚ್ಚುವಂತಿರಬೇಕು. ಅದಕ್ಕಾಗಿ ಬೇಕಾದ ಎಲ್ಲವನ್ನೂ ಸಿದ್ಧಪಡಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಿದಾಗ ಮಾತ್ರ ನಮ್ಮ ಬದುಕು ಹಸನಾಗುವುದು. ನಮ್ಮ ಕರ್ಮಕ್ಕನುಸಾರವಾಗಿ ಬದುಕು ರೂಪುಗೊಳ್ಳುತ್ತದೆ. ಅದೇ ಸಮಯದಲ್ಲಿ ನಮಗೆ ಒದಗಿದ ಅವಕಾಶವನ್ನು ಬಳಸಿಕೊಂಡು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಎಲ್ಲರಂತೆ ನಮಗಿರುವ ಜೀವನದಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಅದೇ ಸಮಯದಲ್ಲಿ ಸಾಧ್ಯವಾದಷ್ಟು ಸಮಾಜದ ಉನ್ನತಿಗೆ ಪ್ರಯತ್ನ ಪಡಬೇಕು. ನಮಗಿರುವ 2 ಕೈಗಳಲ್ಲಿ ಒಂದನ್ನು ನಮ್ಮ ಕೆಲಸಕ್ಕಾಗಿ, ಮತ್ತೊಂದನ್ನು ಅನ್ಯರಿಗೆ ಸಹಾಯ ಮಾಡಲು ಉಪಯೋಗಿಸಿದರೆ ಬದುಕು ಸುಂದರ, ಸಾರ್ಥಕವೂ ಆಗುತ್ತದೆ. ಒಂದು ಸುಭಾಷಿತ ಈ ರೀತಿ ಹೇಳುತ್ತದೆ: ಶುಕವದ್ ಭಾಷಣಂ ಕುರ್ಯಾತ್ ಬಕವದ್ ಧ್ಯಾನಮಾಚರೇತ್, ಅಜವತ್ ಚರ್ವಣಂ ಕುರ್ಯಾತ್ ಗಜವತ್ ಸ್ನಾನಮಾಚರೇತ್ ಎಂದು. ಅಂದರೆ ಗಿಣಿಯಂತೆ ಮಾತನಾಡಬೇಕು, ಬಕಪಕ್ಷಿಯಂತೆ ಧ್ಯಾನ ಮಾಡಬೇಕು. ಅಂದರೆ ಏಕಾಗ್ರ ಚಿತ್ತತೆ ಇರಬೇಕು. ಮೇಕೆಯಂತೆ ಆಹಾರವನ್ನು ಅಗೆಯಬೇಕು, ಆನೆಯಂತೆ ಸ್ನಾನ ಮಾಡಬೇಕು. ತನ್ನ ಕೆಲಸವನ್ನು ಚೊಕ್ಕವಾಗಿ ಮಾಡಬೇಕೆಂಬ ಆಕಾಂಕ್ಷೆಯಿಂದ ಮುಂದೆ ಸಾಗಿದಾಗ ಉನ್ನತ ಮಟ್ಟವನ್ನು ತಲುಪಲು ಸಾಧ್ಯ. ಅಂದರೆ ಕರ್ತವ್ಯದ ಕಡೆ ಸದಾ ನಮ್ಮ ಗಮನವಿರಬೇಕು ಎಂಬುದಲ್ಲವೇ? ಕರ್ತವ್ಯದ ಕಡೆ ಗಮನವಿದ್ದಾಗ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯ. ಗುರಿ ಎಂದಾಗ ಅದರಲ್ಲಿ ಹಿರಿ ಕಿರಿದು ಇಲ್ಲವಾದರೂ ನಮ್ಮ ಗುರಿ ಎತ್ತರದ್ದೇ ಆಗಿರಬೇಕು. ಎತ್ತರಕ್ಕೇರಬೇಕು ಎಂಬುದು ಪ್ರತಿಯೊಬ್ಬರ ಆಸೆ. ಅದನ್ನು ತಲುಪಲು ಹಲವಾರು ಮಾರ್ಗಗಳುಂಟು. ನಾವು ಗುರಿಯನ್ನು ಮಾತ್ರ ನೋಡುತ್ತಾ ಸಾಗುವುದರ ಜೊತೆಗೆ ನಾವು ಸಾಗುವ ಮಾರ್ಗವನ್ನು ಕೂಡ ಗಮನದಲ್ಲಿಟ್ಟಿರಬೇಕು. ಇಲ್ಲವಾದರೆ ಬೀಳುವುದು ಖಂಡಿತ. ಹಿರಿಯರು ಹೇಳಿದಂತೆ ಯಾವುದೇ ಒಂದು ಪಯಣ ಪ್ರಾರಂಭವಾಗುವುದು
ಒಂದು ಪುಟ್ಟ ಹೆಜ್ಜೆಯಿಂದಲೇ ಅಲ್ಲವೇ? ಆದರೆ ನಾವು ಇಡುವ ಹೆಜ್ಜೆ ದೃಢವಾಗಿರಬೇಕು, ಗುರಿಯತ್ತ ಮುಖ ಮಾಡಿರಬೇಕು, ಗುರಿಗೆ ಆದರ್ಶದ ಲೇಪವೂ ಇರಬೇಕು.